ಹಾಯ್ ಫ್ರೆಂಡ್ಸ್, ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ನಿಮ್ಮಲ್ಲಿ ತುಂಬ ಜನ ನೋಡಿರ್ಬೋದು, ನೋಡಿಲ್ದೇನೋ ಇರ್ಬೋದು. ಅದನ್ನು ಈಗ ತೆಗೆದಾಕ್ಬಿಟ್ಟಿದ್ದೀನಿ ಆ ವಿಡಿಯೋನ. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಇಶ್ಯೂ ಆಯಿತು. ನಾನು ಆಡಿಯೋ ಅದರಲ್ಲಿ ಕೇಳಿಸ್ತಾ ಇರಲಿಲ್ಲ. ಆದ್ದರಿಂದಾಗಿ ಅದನ್ನು ನಾನು ಪ್ರೈವೇಟ್ಗೆ ಹಾಕ್ಬಿಟ್ಟಿದ್ದೀನಿ. ಫ್ಯೂಚರ್ಲಿ ಏನಾದ್ರು ಅದನ್ನು ಮತ್ತೆ ನಾನು ಸರಿ ಮಾಡಿ ಏನಾದ್ರು ರಿಲೀಸ್ ಮಾಡಿದ್ರೆ ಮತ್ತೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತು ಯಾಕಪ್ಪ ನೀನು ವಿಡಿಯೋ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಇವತ್ತೊಂದು ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಇಶ್ಯೂ, ಎಲ್ಲ ಇಂಡಿಯನ್ಸ್ಗೂ ಗೊತ್ತಾಗಬೇಕಾಗಿರುವಂಥ ಒಂದು ಇಶ್ಯೂ ಏನು ನಡೀತಾ ಇದೆ ಅಂದರೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯದಲ್ಲಿ ಒಂದು ಕ್ವಾರಲ್ ನಡೀತಾ ಇದೆ, ಒಂದು ಜಗಳ ಕ್ರಿಯೇಟ್ ಆಗಿದೆ. ನಾರ್ಮಲ್ ಆಗಿ ನಮ್ಗೆ ಇಂಡಿಯಾ ಪಾಕಿಸ್ತಾನ್ ಯಾವಾಗಲೂ ಕೇಳಿ 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 ರೂಢಿಯಾಗಿರುತ್ತೆ. ಬಟ್ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯದಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಈ ಪ್ರಾಬ್ಲಮಿಂದಾಗಿ ಅಲ್ಲಿರುವಂತಹ ಹಿಂದೂಸ್ಗೆ, ಈ ಪ್ರಾಬ್ಲಮ್ಮು ಇಂಡಿಯಾ ಬಾಂಗ್ಲಾದೇಶ್ ಪ್ರಾಬ್ಲಮ್ ಅಲ್ಲದೆ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಆಗಿ ಇದು ಕ್ರಿಯೇಟ್ ಆಗೋಗಿ ಈಗ ಅಲ್ಲಿರುವಂತಹ ಹಿಂದೂಗಳಿಗೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಹಿಂದೂನ ಸುಟ್ಟಾಕೂ ಇದ್ದಾರೆ ಅಲ್ಲಿ. ಸೊ ಈ ಇಶ್ಯೂ ಎಲ್ಲ ಏನು ನಡೀತಾ ಇದೆ, ಇದೆಲ್ಲ ನಮಗೆ ಇದೆಲ್ಲ ಗೊತ್ತಾಗ್ತಾ ಇದೆಯಾ? ಮೀಡಿಯಾ ನಮ್ಗೆ ಏನನ್ನ ಕವರ್ ಮಾಡ್ತಾ ಇದ್ದಾರೆ, ಕವರ್ ಮಾಡ್ತಾ ಇಲ್ಲ. ಸೊ ಎಲ್ಲ ವಿಷಯಗಳನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ಓಕೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯದಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಒಂದು 10 ವರ್ಷದ ಹಿಂದೆ ಹೋಗಬೇಕು, 2015 ಹೋಗಬೇಕು. 2015 ಅಲ್ಲಿ ನಡೆದಂತಹ ಎಲೆಕ್ಷನ್ನಲ್ಲಿ ಗೆದ್ದು ಶೇಖ್ ಹಸೀನಾ ಅವರು ರೂಲಿಂಗ್ ಪಾರ್ಟಿಯಲ್ಲಿ ಲೀಡರ್ ಆಗಿ ಬಂದರು. ರೂಲಿಂಗ್ ಪಾರ್ಟಿ ಇಲ್ಲಿವರೆಗೂ ಅವ್ರದ್ದೇ ಇದ್ದಿದ್ದು. ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಯಂಗ್ಸ್ಟರ್ಸ್ ಗ್ರೂಪ್ ಇದಾರಲ್ಲ, ಅವ್ರಿಗೆ ಒಬ್ಬ ಹೆಡ್ ಇದ್ದ, ಓಸ್ಮಾನ್ ಹಾಡಿ ಅಂತ ಹೇಳಿ. ಇವನು ಚಿಕ್ಕ ವಯಸ್ಸಿನಲ್ಲೇ ಪೊಲಿಟಿಕಲ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದ. ಅಂದರೆ ಚಿಕ್ಕ ವಯಸ್ಸಲ್ಲೇ ಹೋರಾಟಗಳು ಇದಕ್ಕೆಲ್ಲ ಭಾಗವಹಿಸೋದಂತ, ಇದೆಲ್ಲ ಒಳ್ಳೆ ವಿಷಯ, ಮಾಡಲಿ, ತೊಂದರೆ ಇಲ್ಲ. ನೆಕ್ಸ್ಟ್ ಅವನು ಪ್ರೊಫೆಸರ್ ಆಗ್ತಾನೆ. ಅವ್ನಿಗೆ ಜಸ್ಟ್ ಒಂದು 31 ಇಯರ್ಸ್ ಆಗಿರ್ಬೋದು ಅಷ್ಟೇ. ಕಾಲೇಜ್ ಪ್ರೊಫೆಸರ್ ಆಗ್ತಾನೆ. ಆದಮೇಲೂ ಕೂಡ ಯಂಗ್ಸ್ಟರ್ಸ್ನ ಸೇರಿಸ್ಕೊಂಡು ಅವ್ರ ಗೌರ್ಮೆಂಟ್ಗೆ ಆಪೋಸಿಟ್ ಆಗಿ ಹೋರಾಟಗಳನ್ನ ನಡೆಸೋದಕ್ಕೆ ಶುರು ಮಾಡ್ದ. ಏನು ಹೋರಾಟ ನಡೆಸೋಕೆ ಶುರು ಮಾಡ್ದ ಅಂತ ಹೇಳಿದ್ರೆ, ಈ ಥರ ಈ ಗೌರ್ಮೆಂಟ್ ರೂಲಿಂಗ್ ಪಾರ್ಟಿ ಲಂಚ ಹೊಡಿತಾ ಇದ್ದಾರೆ ತುಂಬ, ಇವರು ಅವ್ರವ್ರ ಪಾರ್ಟಿಗೆ ಏನು ಬೇಕು ಇದನ್ನೆಲ್ಲ ಮಾಡ್ಕೋತಾರೆ, ನಮ್ಗೇನು ಮಾಡಲ್ಲ, ಜನರಿಗೆ ಏನು ಮಾಡ್ತಾ ಇಲ್ಲ. ಇವರು ಆ ರೂಲಿಂಗ್ ಪಾರ್ಟಿಯವ್ರಿಗೆ ಏನೇನು ಫೇವರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಒಂದು ಗ್ಯಾಂಗ್ ಅಂತ ಹೇಳೋದಕ್ಕಿಂತ ಒಂದು ಯಂಗ್ಸ್ಟರ್ಸ್ ಎಲ್ಲ ಸೇರಿಸ್ಕೊಂಡು ಒಂದು ಯೂತ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾನೆ. ಇದರಲ್ಲಿ ಏನು ಇಶ್ಯೂ ಇಂಡಿಯಾದು ಅಂತ ಹೇಳಿದ್ರೆ, ಈ ಓಸ್ಮಾನ್ ಹಾಡಿ ಅನ್ನೋಂಥ ಈ ಯಂಗ್ಸ್ಟರ್ ಇದ್ದಾನಲ್ಲ, ಇವನಿಗೆ ಇಂಡಿಯಾ ಕಂಡ್ರೆ ಆಗಲ್ಲ. ಇವನೇನು ಅಂತ ಹೇಳಿದ್ರೆ, ಶೇಖ್ ಹಸೀನಾ ಅವ್ರಿಗೂ ಮತ್ತು ನರೇಂದ್ರ ಮೋದಿ ಅವ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಸೊ ಆ ಫ್ರೆಂಡ್ಶಿಪ್ಪೇ ನಮ್ಮ ಇಂಡಿಯಾ ಮತ್ತು ಬಾಂಗ್ಲಾದೇಶ್ಗೆ ಒಂದು ಒಳ್ಳೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಒಂದು ಎಕನಾಮಿಕಲಿ ಚೆನ್ನಾಗಿತ್ತು. ತುಂಬ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಚೆನ್ನಾಗಿತ್ತು ನಮ್ಮ ಇಂಡಿಯಾಗೂ ಮತ್ತು ಬಾಂಗ್ಲಾದೇಶ್ಗೂ. ತುಂಬ ಒಂದು ಫ್ರೆಂಡ್ಲಿ ಆಗಿರುವಂತಹ ಒಂದು ಕಂಟ್ರಿಯಾಗಿ ಇದ್ವಿ ನಾವಿಬ್ರೂ. ಇದರಲ್ಲಿ ಏನಾಯಿತು, ಈ ವ್ಯಕ್ತಿ ಏನು ಮಾಡ್ದ, ನರೇಂದ್ರ ಮೋದಿ ಮತ್ತು ಇಂಡಿಯಾ ಇವರೇ ಕಾರಣ, ನಮ್ಮ ದೇಶದಲ್ಲಿ ಈ ಥರ ಲೂಟಿ ಹೊಡೆಯೋದಕ್ಕೆ ಕಾರಣ ಅವ್ರು ಮಾಡ್ತಾ ಇರುವಂತಹ ಗೇಮ್ ಇವೆಲ್ಲ ಹಾಗೆ ಹೇಗೆ ಅಂತ ಹೇಳಿ ಅಲ್ಲಿರುವಂತಹ ಯಂಗ್ಸ್ಟರ್ಸ್ನೆಲ್ಲ ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಶುರು ಮಾಡ್ದ. ಈ ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಶುರು ಮಾಡೋದ್ರಿಂದ ಅಲ್ಲಿದ್ದಂಥ ಯಂಗ್ಸ್ಟರ್ಸ್ಗಳಿಗೆ ಇಂಡಿಯಾ ಮೇಲೆ ಒಂದು ದ್ವೇಷ ಕ್ರಿಯೇಟ್ ಆಗ್ತಾ ಬರ್ತಿತ್ತು. ಇದರ ಒಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಪ್ಲೇಯರ್ಸ್ದು ಫೋಟೋಸ್ನೆಲ್ಲ ಮಾರ್ಫಿಂಗ್ ಮಾಡಿ ಅದನ್ನು ಅಸಹ್ಯವಾಗಿ ಮಾಡೋವಂಥದ್ದು, ಕೆಲವೊಂದು ತೀಟ್ಲೆ ಕೆಲಸ ಎಲ್ಲ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ಈಗ ಇದು ಇಷ್ಟು ಸೀರಿಯಸ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ, ಈ ಓಸ್ಮಾನ್ ಹಾಡಿ ಅಂತ ಹೇಳಿದ್ನಲ್ಲ ಈ ವ್ಯಕ್ತಿ ಮೊನ್ನೆ ಅವನು ಮತ್ತು ಅವನ ಫ್ರೆಂಡ್ಸ್ ಎಲ್ಲ, ಇವನು ಬಾಂಗ್ಲಾದೇಶಲ್ಲೇ ತುಂಬ ಫೇಮಸ್ ಆಗಿಬಿಟ್ಟಿದ್ದಾನೆ. ಯಾಕಂದರೆ ಹೋರಾಟಗಳು ಎಲ್ಲದರಲ್ಲೂ ಇಳಿದು ಹೋರಾಟ ಮಾಡ್ತಾ ಇದ್ದಾನೆ. ಎಲ್ಲ ಯಂಗ್ಸ್ಟರ್ಸ್ಗೂ ಇವನು ರೋಲ್ ಮಾಡಲ್, ಇವನು ಆ ಥರ ಆಗಿರೋವಂತಹ ಒಬ್ಬ ವ್ಯಕ್ತಿ. ಸೊ ಇವನು ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಅಲ್ಲಿರೋಂತಹ ಯಂಗ್ಸ್ಟರ್ಸು. ಆ ಥರ ಇರುವಾಗ ಈ ವ್ಯಕ್ತಿ ಏನು ಮಾಡಿದ್ದಾನೆ, ನಮಾಜ್ಗೆ ಹೋಗಿದ್ದಾನೆ. ಪ್ರೇಯರ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇರುವಂತಹ ದಾರಿಲಿ ಇಬ್ಬರು ಇವ್ರ ಗ್ರೂಪಲ್ಲೇ ಇದ್ದಂತಹ ಇಬ್ಬರು ಇವನ್ನ ಶೂಟ್ ಮಾಡಿಬಿಟ್ಟಿದ್ದಾರೆ. ಶೂಟ್ ಮಾಡಿರೋದ್ರಿಂದ ಇವನು ತುಂಬ ಸೀರಿಯಸ್ ಆಗಿ ಇಂಜುರಿ ಆಗಿದೆ, ತಲೆಗೇಟ್ ಆಗಿದೆ. ಬಾಂಗ್ಲಾದೇಶ್ನಲ್ಲಿ ಇವನಿಗೆ ಕರೆಕ್ಟಾಗಿರೋಂತಹ ಟ್ರೀಟ್ಮೆಂಟ್ ಸಿಗಲಿಲ್ಲ. ಅದರಿಂದ ಇವನ್ನ ಸಿಂಗಾಪುರ್ಗೆ ತೊಗೊಂಡೋಗೋಕ್ಕೆ ಡಿಸೈಡ್ ಮಾಡಿ ತೊಗೊಂಡೋದ್ರು. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇಲ್ಲಿ ಬಾಂಗ್ಲಾದೇಶ್ಗೆ ಒಂದು ನ್ಯೂಸ್ ಬರ್ತಾ ಇದೆ, ಅವ್ನು ಸತ್ತೋದ ಅಂತ. ಆ್ಯಕ್ಚುಲ್ ಆಗಿ ಅವ್ನು ಸತ್ತೋದ, ಹೌದು, ಬ್ರೈನ್ ಡೆಡ್ ಆಗಿ ಅಲ್ಲಿ ಸತ್ತೋದ. ಅವ್ನು ಸತ್ತೋಗಿರೋದು ಅವ್ರ ದೇಶದೊಳಗೆ, ಮಾಡಿರೋದು ಅವ್ನ ಜೊತೆಗಿದ್ದಂಥ ಅವ್ನ ಸರೌಂಡಿಂಗ್ಸಲ್ಲಿ ಯಾರೋ ಇಬ್ಬರು ಮಾಡಿದ್ದಾರೆ. ಬಟ್ ಇದಕ್ಕೆ ಅಲ್ಲಿರೋಂತಹ ಜನ ಎಲ್ಲ, ಅಂದರೆ ಅವರು ಅಂಡರಲ್ಲಿ ಇದ್ರಲ್ಲ ಯಂಗ್ಸ್ಟರ್ಸ್, ಇವರೆಲ್ಲ ಏನಂತ ಸ್ಪ್ರೆಡ್ ಮಾಡ್ಬಿಟ್ರು ಅಂತ ಹೇಳಿದ್ರೆ,
ಈ ಓಸ್ಮಾನ್ ಹಾಡಿ ಅವರು ಇಂಡಿಯಾಗೆ ಅಪೋಸಿಟ್ ಆಗಿ ತುಂಬಾ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ರಲ್ಲ, ಇಂಡಿಯನ್ ಗೌರ್ಮೆಂಟೇ ಯಾರನ್ನೋ ಇಟ್ಟು ಸ್ಪೈನೋ ಯಾರನ್ನೋ ಇಟ್ಟು ಇನ್ನ ಈ ಥರ ಮಾಡಿಸ್ಬಿಟ್ರು. ಇಂಡಿಯನ್ ಗೌರ್ಮೆಂಟೇ ಇದಕ್ಕೆ ಕಾರಣ, ಅಲ್ಲಿ ಏನೇ ಆಗಲಿ, ಅಲ್ಲಿ ಭೂಕಂಪ ಆದರೂ ಅದು ಇಂಡಿಯನ್ ಗೌರ್ಮೆಂಟೇ ಕಾರಣ ಅನ್ನೋ ಥರ ಎಲ್ಲದಕ್ಕೂ ಇಂಡಿಯಾ 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 ಅಂತ ಹೇಳಿ ಅಲ್ಲಿ ಇಂಡಿಯಾ ಮೇಲೆ ಒಂದು ದ್ವೇಷನೇ ಕ್ರಿಯೇಟ್ ಆಗೋಗಿದೆ. ಕ್ರಿಯೇಟ್ ಆಗೋಗಿ ಈಗ ಒಬ್ಬ ಮೇನ್ ಪಿಲ್ಲರ್ ಅವನು, ಎಲ್ರಿಗೂ ಅಲ್ಲಿರೋಂಥವ್ರಿಗೆಲ್ಲ ಅವನೇ ದಾರಿ ತೋರಿಸಿ ನಡೆಸ್ಕೊ ಹೋಗ್ತಿರೋದು. ಆದ್ರೆ ಒಬ್ಬ ಮೇನ್ ಪಿಲ್ಲರ್ ಸತೋದ ಅನ್ನುವಾಗ ಅಲ್ಲಿರೋಂಥ ಜನರು ದಿಕ್ಕು ದಾರಿ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲದೆ ಎಲ್ಲ ಸಿಕ್ಬೇಕಿದೆಲ್ಲ ಒಡೆದಾಕಿ ಫುಲ್ಲು ಬಾಂಗ್ಲಾದೇಶನೇ ಸ್ಮಶಾನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಸೀರಿಯಸ್ ಇಶ್ಯೂ ಏನು ಅಂತ ಹೇಳಿದ್ರೆ, ಇದು ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಎರಡು ಕಂಟ್ರಿಗಳ ಮಧ್ಯೆ ನಡೆಯುವಂತಹ ಒಂದು ಜಗಳ ಅಲ್ಲದೆ ಈಗ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ. ಅಲ್ಲಿ ಒಂದು 8% ಹಿಂದೂಸ್ ಇದ್ದಾರೆ ಬಾಂಗ್ಲಾದೇಶ್ನಲ್ಲಿ. ಅಲ್ಲಿರೋ ಹಿಂದೂಸ್ಗಳಿಗೆಲ್ಲ ಈಗ ಭಯ ಶುರು ಆಗೋಗಿದೆ, ನಾವೇನಾಗ್ತೀವೋ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಥವಾ ನಿನ್ನೆನೋ ಅಲ್ಲಿ ಒಬ್ಬ ಹಿಂದೂನ ಮರದಲ್ಲಿ ಹ್ಯಾಂಗ್ ಮಾಡಿ ಸುಟ್ಟಾಕಿದ್ದಾರೆ, ಬೆಂಕಿ ಮಧ್ಯದ ರೋಡಲ್ಲಿ ಸುಟ್ಟಾಕ್ಬಿಟ್ಟಿದ್ದಾರೆ ನಾವು ಹಿಂದೂನ. ಇದರಲ್ಲಿ ಅದು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಒಂದು ಜೀವನೇ, ಅದರಲ್ಲಿ ನಾನು ಇದು ಮಾಡ್ತಾ ಇಲ್ಲ, ಒಬ್ಬ ಹಿಂದೂನ ಸುಟ್ಟಾಕ್ಬಿಟ್ಟ ಅಂತ ನಾನು ಹೈಲೈಟ್ ಮಾಡಕ್ ಹೋಗ್ತಾ ಇಲ್ಲ. ಬಟ್ ಇಲ್ಲಿ ಆಗಿರೋ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಮಿಸ್ಲೀಡ್ ಆಗಿರುವಂಥದ್ದು. ನಾವು ಇಂಡಿಯಾ ಬಗ್ಗೆ ಅಲ್ಲಿರುವಂತಹ ಜನರುಗಳಿಗೆ ಆಗಿರುವಂತಹ ಮಿಸ್ಲೀಡಿಂದ ಇದ್ರ ಒಂದು ಇಶ್ಯೂ ಎಲ್ಲ ಆಗ್ತಾ ಇದೆ. ಇದು ಎರಡು ಕಂಟ್ರಿಗಳ ಮಧ್ಯದಲ್ಲಿರುವಂತಹ ಪೊಲಿಟಿಕಲ್ ಇಶ್ಯೂ. ಇದನ್ನ ಅವ್ರು ಮಾತಾಡಿ ಸರಿ ಮಾಡ್ಕೋಬಹುದು. ಇಂಡಿಯನ್ ಗವರ್ಮೆಂಟ್ ಅಲ್ಲಿರುವಂತಹ ಹೈಕಮಿಷನ್ನ ಕರೆದು ಮಾತಾಡಿ ಡಿಸ್ಕಸ್ ಮಾಡಿ ವಾರ್ನ್ ಮಾಡಿದ್ದಾರೆ. ಸೊ ಇವ್ರು ಮಾತಾಡ್ಕೋಬೇಕು. ಬಟ್ ಅಲ್ಲಿರುವಂತಹ ಈ ದಡ್ ನನ್ನ ಮಕ್ಕಳು ಅಂತಾರೆ ಗೊತ್ತಾ, ಅನ್ಎಜುಕೇಟೆಡ್ ನನ್ನ ಮಕ್ಕಳು, ಅಲ್ಲಿರೋಂಥವ್ರು ಕೆಲವೊಬ್ರು ಈ ಥರ ಇದನ್ನ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಕನ್ವರ್ಟ್ ಮಾಡಿ ಅವ್ರನ್ನ ಇದು ಮಾಡಿ ಅದನ್ನ ಮಧ್ಯದ್ರು. ಅದು ವಿಡಿಯೋ ನೋಡೋಕೆ ತುಂಬ ಇದ್ಬೇಕು, ಮನ್ಸು ಗಟ್ಟಿ ಇರಬೇಕು ಆ ಥರ ಅದು ವಿಡಿಯೋ ಕೂಡ ಯಾರೋ ಮಾಡಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಅಷ್ಟು ಬೇಜಾರಾಗುತ್ತೆ. ಯಾಕಂದರೆ ಮನುಷ್ಯರು ಕೆಲವೊಂದು ಟೈಮಲ್ಲಿ ಮನುಷ್ಯತ್ವ ಇಷ್ಟೊಂದು ಕಳ್ಕೊಬಿಡ್ತಾರ. ಅವ್ನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅವನೊಬ್ಬ ಮನುಷ್ಯ ಅಲ್ವಾ, ಅದನ್ನು ಮರೆತು ಬಿಡ್ತಾರ ಜನ. ಅವ್ರ ಮನೇಲಿ ಅವ್ರ ಅಪ್ಪನೋ ಅವ್ರ ಅಣ್ಣನೋ ತಮ್ಮನೋ ಯಾರು ಈ ಥರ ಇವ್ರು ಇರಲ್ವಾ ಅನ್ನೋದು ಒಂದು ಯೋಚನೆ ಬರ್ತಾ ಇದೆ. ಸೊ ಇದರಲ್ಲಿ ನನ್ನ ಒಂದು ಇದು ಏನು ಅಂತ ಹೇಳಿದ್ರೆ, ಹಿಂದೂಸ್ ಆಗಲಿ ಮುಸ್ಲಿಂ ಆಗಲಿ ಯಾವ ಜಾತಿ ಯಾವ ಕ್ಯಾಸ್ಟರ್ ಆಗಿರಲಿ, ಮೊದಲು ನಾವೆಲ್ಲ ಮನುಷ್ಯರು. ಸೊ ನಮ್ಮಲ್ಲಿ ಯಾವುದಕ್ಕೆ ಬೇಕಾದ್ರೂ ಜಗಳ ಆಗ್ಬೋದು. ಆದರೆ ಈ ಜಾತಿ ಈ ಕ್ಯಾಸ್ಟ್ಗೋಸ್ಕರ ಮಾತ್ರ, ಈ ರಿಲಿಜನ್ಗೋಸ್ಕರ ಮಾತ್ರ ಜಗಳ ಆಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲೇ ಕೆಲವೊಂದ್ಸಲ ನಡೆಯುತ್ತೆ, ಪಾಕಿಸ್ತಾನಲ್ಲಿ ಏನೋ ಒಂದು ಟೆರರಿಸಮ್ ಆಕ್ಟಿವಿಟಿ ನಡೆದಿರುತ್ತೆ, ಇಲ್ಲಿರುವಂತಹ ಕೆಲವೊಬ್ರು ಹಿಂದೂಸ್ ಎಲ್ಲರೂ ಅದೇ ಥರ ನೋಡ್ತಾ ಇರ್ತಾರೆ. ಸೊ ಇದು ನಮ್ಮಲ್ಲಿ ನಾವು ಹುಟ್ಟುವಾಗಲೇ ಬಂದಿರುವಂತಹ ಒಂದು ಗುಣ. ಇದು ಒಬ್ಬ ತಪ್ಪು ಮಾಡ್ದ ಅಂತ ಹೇಳಿದ್ರೆ ಎಲ್ಲರೂ ಅದೇ ಥರ ನೋಡೋ ಅಂಥ ಒಂದು ವಿಷಯನ ಮೊದಲು ನಾವು ಬಿಡಬೇಕು. ಯಾಕಂದರೆ ಈ ವಿಡಿಯೋ ನೋಡ್ತಿರೋಂಥ ನಿಮ್ಗಾಗಿರಲಿ ನನಗಾಗಿರಲಿ ಎಲ್ರಿಗೂ ಒಂದು ಹಿಂದೂ ಫ್ರೆಂಡ್ ಇರ್ತಾರ, ಖಂಡಿತ ಇರ್ತಾರೆ. ಯೋಚನೆ ಮಾಡಿ ನೋಡಿ. ಒಂದು ಮುಸ್ಲಿಂ ಫ್ರೆಂಡ್ ಇರ್ತಾರ, ಎಲ್ಲ ಮುಸ್ಲಿಮ್ಸ್ಗೂ ಒಂದು ಹಿಂದೂ ಫ್ರೆಂಡ್ ಇರ್ತಾರ. ಸೊ ಈ ಥರ ಇರುವಾಗ ನಾವು ಈ ರಿಲಿಜಿಯನ್ಗೋಸ್ಕರ ಈ ಜಗಳ ಆಡ್ಕೊಳ್ಳೋದು, ಅದರಲ್ಲೂ ಈ ಥರ ಒಬ್ಬ ವ್ಯಕ್ತಿನ ಪ್ರಾಣ ತೆಗೆಯುವಷ್ಟು ಹೋಗೋವಂಥದ್ದು ಎಷ್ಟು ಮಟ್ಟಿಗೆ ಒಂದು ಇದು ಮಾಡ್ಕೊಳ್ಳೋವಂಥ ಒಂದು ವಿಷಯ. ನನ್ನ ಕೈಲಿ ಅದನ್ನು ಆ ವಿಡಿಯೋ ನೋಡಿದೆ, ಅದೊಂಥರ ಟ್ರಾಮಟೈಸ್ ಆದಂಗೆ ಫೀಲ್ ಆಯಿತು ನನಗೆ. ನೋಡೋಕ್ಕಾಗಲಿಲ್ಲ, ಅದೊಂಥರ ತಲೆಯೊಳಗೆ ಓಡ್ತಾನೆ ಇದೆ. ನೀವು ಚೆಕ್ ಮಾಡಿ ನೋಡಿ ಬೇಕಾದರೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ಇಂಡಿಯಾದಲ್ಲೂ ಫ್ಯೂಚರಲ್ಲಿ ನಾವು ಓಪನ್ ಅಪ್ ಆಗಿ ಹೇಳ್ತೀನಿ ನೋಡಿ, ಯಾವುದೇ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಯಾರೇ ಬೇಕಾದರೂ ಬಂದು ನಮ್ಗಳ ಮಧ್ಯದಲ್ಲಿ ಒಂದು ಕ್ವಾರಲ್ನ ಒಂದು ಗಲಾಟಿನ ತಂದು ಅವ್ರು ಅದರಲ್ಲಿ ಲಾಭ ಪಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ಇರುತ್ತೆ. ಸೊ ನಮ್ಮ ಬುದ್ಧಿನ ನಾವು ಕೈಯಲ್ಲಿ ಇಟ್ಕೊಂಡು, ನಮ್ಮ ಬುದ್ಧಿನ ನಾವು ಕರೆಕ್ಟಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಥರ ಒಂದು ಇಶ್ಯೂಸ್ ಎಲ್ಲ ಆಗಲ್ಲ. ನಾವೆಲ್ಲ ಎಜುಕೇಟೆಡ್ಸ್. ಇದು ಈ ಸೆಂಚುರಿಯಲ್ಲಿ ಈ ಥರ ಆಗ್ತಾ ಇದೆ, ಒಬ್ಬ ವ್ಯಕ್ತಿನ ಮಧ್ಯದ ರೋಡಲ್ಲಿ ಹಾಕಿ ಸುಟ್ಟಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಎವ್ಯಾಲ್ಯೂಯೇಷನ್ ಆಗದೆ ಮತ್ತೆ ನಾವು ಪ್ರಾಣಿಗಳಾಗಿ ಕನ್ವರ್ಟ್ ಆಗ್ತಾ ಇದ್ದೀವಿ. ಪ್ರಾಣಿಗಳು ಕೂಡ ಈ ಥರ ಮಾಡಲ್ಲ, ಹೊಟ್ಟೆ ಹಸುವಿಗೆ ಮಾತ್ರ ಬೇಟೆಯಾಡೋದು ಪ್ರಾಣಿಗಳು. ಈ ಥರ ಜಾತಿ ಮತಕ್ಕೋಸ್ಕರ ಜಾತಿ ಧರ್ಮಕ್ಕೋಸ್ಕರ ಯಾವುದೇ ಪ್ರಾಣಿಗಳು ಕೂಡ ಇನ್ನೊಂದನ್ನು ಕೊಲ್ಲಲ್ಲ. ಸೊ ಅಷ್ಟೇ ಈ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಾಗಲಿ. ಮಕ್ಕಳಿಗೆ ಹೇಳ್ಕೊಡಿ ದಯವಿಟ್ಟು. ಅಪ್ಪ ಅಮ್ಮ ಯಾರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಜಾತಿ ಬಗ್ಗೆ ತುಂಬ ಇದು ಮಾಡಿ ಹೇಳಕ್ಕೆ ಹೋಗ್ಬೇಡಿ. ಮೊದಲು ಹ್ಯುಮ್ಯಾನಿಟಿನ ಹೇಳ್ಕೊಡಿ.
ಜಾತಿ ಯಾವ ಜಾತಿನೂ ಬರಲ್ಲ. ಈ ಕೊರೋನಾ ಟೈಮಲ್ಲಿ ಯಾವ ಜಾತಿ ಬಂತು ಕಾಪಾಡೋದಕ್ಕೆ? ಏನು ಜಾತಿ ನೋಡಿ ಬಂದು ಕಾಪಾಡಿದ್ರ? ಜಾತಿ ನೋಡಿ ಬಂದ ನಿಮ್ಮ ಮನೆ ಮುಂದೆ ಕಸ ಎತ್ತಾರ? ಕಸ ಎತ್ತವ್ರು ಜಾತಿ ನೋಡ್ಕೊಂಡು ಬರ್ತಾರ? ನಮ್ಗೆ ಆಪ್ರೇಷನ್ ಮಾಡೋವಂತಹ ಡಾಕ್ಟರ್ ಹತ್ರ ನಾವು ಜಾತಿ ನೋಡ್ತೀವ? ನಮಗೆ ಕಾವಲು ಕಾಯುವಂತಹ ಪೊಲೀಸ್ ಹತ್ರ ನಾವು ಜಾತಿ ನೋಡ್ತೀವ? ಆರ್ಮಿಯಲ್ಲಿ ಜಾತಿ ನೋಡ್ತೀವ? ಅದರಲ್ಲೆಲ್ಲ ನೋಡಲ್ಲ. ನಾವು ಬಸ್ಸಲ್ಲಿ ಹೋಗ್ತೀವಿ, ಬಸ್ ಕಂಡಕ್ಟರ್ ಡ್ರೈವರ್ ಹತ್ರ ಜಾತಿ ನೋಡ್ತೀವ? ಈ ಜಾತಿ ಭೇದ ಭಾವ ಇವೆಲ್ಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮನುಷ್ಯ ಆಗಿರಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ ಈ ವಿಡಿಯೋ. ನೀವು ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಗಿಷ್ಟ. ಬಟ್ ಈ ವಿಷಯ ಎಲ್ರಿಗೂ ತಲುಪಬೇಕು ಅಷ್ಟೇ. ಈ ವಿಡಿಯೋದ ಒಂದು ನಾನು ಮಾಡಿರೋಂಥ ಒಂದು ಮೋಟೋ ಅದೇನೆ. ಸೊ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ, ಈ ಥರ ಯಾವುದೇ ಒಂದು ಕೆಟ್ಟ ಸುದ್ದಿ ಇಲ್ಲದೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್, ದಿಸ್ ಈಸ್ ಹರೀಶ್. ಬಾಯ್.